ಇವತ್ತಿನ ಒಂದು ರಾಜಕೀಯ ಸನ್ನಿವೇಶವನ್ನು ನಾವೇನಾದ್ರು ನೋಡೋದಾದರೆ ಧರ್ಮ ರಾಜಕೀಯ ತುಂಬ ಜಾಸ್ತಿ ಹೋಗ್ತಿದೆ. ಅದರಲ್ಲೂ ಕೂಡ ಯಾರೋ ಒಬ್ಬ ವ್ಯಕ್ತಿನ ಬಂದು ಇವರೇ ಧರ್ಮ ಕಾಪಾಡಿದ್ದು ಅಂತ ಕೆಲವರು ಹೇಳ್ತಾರೆ. ಇರಲಿ, ಅವ್ರು ಏನಾದ್ರು ಹೇಳ್ಕೊಳ್ಳಿ. ಆದರೆ ನೀವೇ ಯೋಚನೆ ಮಾಡಿ, ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 636ರಲ್ಲಿ ಇವತ್ತಿನ ಗುಜರಾತ್ನ ಭರೂಚ್ ಅನ್ನೋ ಒಂದು ಸ್ಥಾನ ಮತ್ತು ಮಹಾರಾಷ್ಟ್ರದ ಬಂದು ಥಾಣೆ ಅನ್ನುವ ಸ್ಥಾನದ ಮೇಲೆ ಪ್ರಪಂಚದ ಮೊದಲ ಖಲೀಫತ್ ಸಾಮ್ರಾಜ್ಯ ಅಂತ ಕರ್ಕೊಂಡಂಥ ರಶುದ್ದೀನ್ ಖಲೀಫರು ಯುದ್ಧ ಮಾಡ್ತಾರೆ 636ನೇ ಇಸ್ವಿನಲ್ಲಿ. ಆ ಯುದ್ಧವನ್ನು ಪುಲಿಕೇಶಿ ಹಿಮ್ಮೆಟ್ಟಿಸಿದ್ದು. ಅವತ್ತಿನ ದಿನದಲ್ಲಿ ಏನಾದರೂ ಪುಲಿಕೇಶಿ ಏನಾದರೂ ಆ ಒಂದು ಯುದ್ಧವನ್ನು ಹಿಮ್ಮೆಟ್ಟಿಸ್ತಾ ಇದ್ದಿದ್ರೆ ಇವತ್ತಿಗೆಲ್ಲ ಮಾತಾಡ್ತಿದ್ದಾರಲ್ಲ, ನಮ್ಮ ಧರ್ಮ ಉಳಿತು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅಂತಲ್ಲ, ಇದು ಯಾವುದೂ ಉಳಿತಾ ಇರಲಿಲ್ಲ. ಇವತ್ತೇನಾದರೂ ಭಾರತದಲ್ಲಿ ಧರ್ಮಗಳು ಉಳ್ಗಿದೆ, ಸಂಸ್ಕೃತಿಗಳು ಉಳ್ಗಿದೆ, ಭಾಷೆಗಳು ಉಳ್ಗಿದೆ ಅಂದರೆ ಅದಕ್ಕೆಲ್ಲ ಕಾರಣ ಯಾರು? ಕನ್ನಡಿಗರು. ನಾವು ಇಡೀ ದೇಶ ನಮ್ಮ ಬಗ್ಗೆ ಋಣಿಯಾಗಿರಬೇಕಾಗತ್ತೆ.